ರುಚಿ ಆಗ್ಯಾವ ಅಂದ್ರಿ ಮಂಡಕ್ಕಿ ಅಷ್ಟು ಸಿಹಿ ಆಗ್ಯಾವ ನೋಡ್ರಿ. ಬರ್ರಿ ಅಣ್ಣ ನೀವು ಬರ್ರಿ. ನಮಸ್ಕಾರ ರೀ ಎಲ್ಲಾರ್ಗೂ. ಹೆಂಗದಿರಿ ಎಲ್ಲಾರು? ಆರಾಮದಿರ? ನಾವು ಆರಾಮದೇವ್ ನೋಡ್ರಿ. ಮತ್ರಿ ವಿಡಿಯೋ ನೋಡಕತ್ತೀರಾ? ನೋಡ್ರಿ ವಿಡಿಯೋ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ಹರಸಿ ಹಾರೈಸಿ. ಮತ್ತೇನ್ರಿಪ್ಪ ಏನು ಈ ಬಿಸ್ಲಾಗ ಮಂಡಕ್ಕಿ ತಿನ್ನಕತ್ತಾರ ಸರೋಜಕರ ಅಂತ ನೋಡ್ತೀರೇನ? ಏನ್ ಮಾಡ್ಬೇಕು ಬಿಡ್ರಿ, ಏನಾರ ಬಾಯಿ ಇರ್ಬೇಕ್ರಿ, ರುಚಿ ರುಚಿ ಕರುಮ್ ಕುರುಮ್ ಅನ್ಕಂತ ಇರ್ಬೇಕೇನ್ರ ಬಾಯಿಗೆ, ಅಂದ್ರ ಜೀವಕ್ಕೆ ಸಮಾಧಾನ ನೋಡ್ರಿ. ನಂಗ ಒಂದ ಏನ್ ನಂಗರ ಬೇಕ್ರಿಪ್ಪ. ನೋಡ್ರಿ ನೀವು ರುಚಿ ರುಚಿಯಾಗಿ ಮಾಡ್ಕೊಂಡು ಆರಾಮಾಗಿ ತಿಂದು ಆರಾಮಾಗಿರ್ರಿ. ನಮ್ಮ ವಿಡಿಯೋ ನೋಡೋದು ಮರಿಬೇಡ್ರಿಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರ್ಯಾಕ ಹೋಗ್ಬೇಡ್ರಿ. ಪ್ರತಿ ಮುಂದುವರ್ಸನ್ರಿ. ಏ ತಾಯಿ ಶಾವಕ ಒಲಿ ಮ್ಯಾಗ ಚಾಕಿಟ್ಟಿದ್ ನೋಡ ಅಂದ್ರೆ ಸೋಸ್ಯಂಬಾರ ತಾಯಿ. ಹೋಗೋ ಇವಳು ಹೀರದವಳ ಮಂಜಾಳಾಗ್ಲಿ. ಏನ್ಲೇ ಇದು ಮಟ 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 ಮಧ್ಯಾಹ್ನದಾಗ ಈ ನಮ್ನಿ ಬಿಸಿಲು ಹಂಗ ರಣ 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 ನಮ್ಮ ಬಿಸಿಲು ಹೊಡ್ಯಾಕತೈತಿ ಅಂತಾದ್ರೆ ಈ ಎಣ್ಣೆ ಪದಾರ್ಥ ಏನು ಖರ ಮಂಡಕ್ಕಿ ಮಿರ್ಚಿ ಹಿಡ್ಕೊಂಡು ಕುಂತು ಬಿಟ್ಟಿ ಅಲ್ಲಿ ನೀನು ಇಂಥ ಬಿಸಿಲಾಗ ತಿನ್ನೋದು ಬದುಕು ಅನ್ನೋದ ಏನ ಹುಚ್ಚಿದ್ದಂಗದಿ ಅಂತ ನಾನು ಹೊಟ್ಟೆ ತುಂಬ ಊಟ ಮಾಡ್ಬೇಕು. ಏನು ಅದನ್ನ ಬಿಟ್ಟು ಇಂಥವ ಬರೀ ಕುರ್ಕುಲ್ ತಿಂಡಿ ನೀನು. ಅದಕ್ಕೆ ಮತ್ತೆ ನೀನು ಕುರ್ಕುಲ್ ರಾಣಿ ಅಂತ ಕರೆಯೋದು ನಾನು ಎದಕ್ಕೆ ಕರಿತೀನಿ ಅಂತಿಕಂಡು. ಕುರ್ಕುಲ್ ರಾಣಿ ಬರೀ ಇಂಥ ಬದುಕ ತಿನ್ನೋದಕ್ಕೆ. ಮಗ ಮರ ಎಲ್ಲಿ ಬಿಸ್ಲಾಗ ರೊಟ್ಟಿ ಪಲ್ಯ ತಿನ್ನಂಗ ಆಗೋಲ್ತ ಬಿಡುವಂತ ಕಾಳಿನ ಪಲ್ಯ ತಿಂದಿಯಾ, ನೀರು ಕುಡಿದು 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 ಬರ್ರ ಬುಸ್ ಹಂಗ ಹೋಗ್ತಿರ್ತಾವ ಗ್ಯಾಸ್. ತರಕಾರಿ ತಿಂದಿಯಾ, ತರಕಾರಿ ನೋಡಿದ್ರೆ ಸಿಕ್ಕಾಪಟ್ಟಿ ರೇಟ್ ಆಗೈತಿ. ಮತ್ತಿನ್ನೇನು ಮಾಡಕ್ ಹೋಗ್ಲಿ, ಬಿಸಿಲಿಗೆ ರೊಟ್ಟಿ ತಿನ್ನಂಗ ಆಗೋಲ್ತಪ್ಪ ನಾನು. ಅದಕ್ಕೆ ಒಂದು ಎರಡು ಮಂಡಕ್ಕಿ ಹೆಚ್ಚಿಕೊಂಡು ಏನಂತ ಒಂದು ಎರಡು ತಿಂದ್ರೆ ತುಟ್ಟಾಗೈತಿ ತರಕಾರಿ ತುಟ್ಟಾಗೈತಿ ಅಂತ ತರೋದು ಬಿಟ್ಟೈತೇನ? ಎಲ್ಲ ತೊಂದತಿ ಎಲ್ಲ ಮಾಡೈತಿ. ನೀನು ಮಂಡಕ್ಕಿ ತಿನ್ನಕ ನಾಟಕಿಗೆ ಅದಕ್ಕೆ ತರಕಾರಿ ತುಟ್ಟಿ ಅಂತ ಹೇಳ್ತಾಳಿಕೆ. ಈಗ ಮಂಡಕ್ಕಿ ತಿನ್ನಂಗಾಗೈತಿ ಈಗ ಹಂಗ ಅನ್ನೋದು. ತರಕಾರಿ ತಂದಿಲ್ಲ ನಂಗಂದ್ರೆ ಮಾಡೇ ಇಲ್ಲ ನಂಗಂದ್ರೆ. ಏ ಆಯ್ತು ಬಿಡ್ರಿ, ನಂಗ ತಿನ್ನಂಗ ಆಗೋಲ್ತು ಮಾಡ್ಕೊಂಡೆ ನೋಡು. ಹೋಗ್ಲಿ ಬಿಡಿ, ಏನಂತೀಗ ಏನಾಯ್ತು? ತಿನ್ನ ಬದುಕ ತಿಂತ ಬಿಡು, ಏನಾಯ್ತು? ಏನಿಲ್ಲಲೇ, ನಿನಗೆ ತಿನ್ನಕ್ ಬೇಡ ಅಂದಿಲ್ಲ ನಾನು. ತಿನ್ನು, ಬಿಸಿಲಿಗೆ ಹೊಟ್ಟಿಗೆ ತಂಪಾಗ ಅಂತದು ಚಲೋದ್ ಏನಾರ ಹೊಟ್ಟೆ ತುಂಬ ತಿನ್ನು ಅಂತ ಅಂದದ್ ನಿನಗೆ ನಾನು. ಅದು ಎದಕ್ಕೆ ಬರ್ತೈತಿ ಅದು ಹೊಟ್ಟೆ ತುಂಬದ ಅನ್ನೋದು? ಎಸಿಡಿಟಿ ಆಕತಿ ನೋಡಿ, ಎಸಿಡಿಟಿ ಆಮೇಲೆ. ಆದ್ರಾಗ ಒಂದ್ ಬಿಡ್ರಿ ಆಯ್ತಾ, ನನಗೆ ಬಾಯಿ ರುಚಿ ಏನು ಬರ್ತೈತಿ ನಾ ಅದನ್ನ ತಿನ್ನಕ್ಕೆ. ನೀವು ನಂಗೆ ತಲಿಕೇನು ಮಾಡ್ರಿ, ಹೋಗ್ರಿ ಅಲ್ಲಿ ರೊಟ್ಟಿ ಮಾಡಿಟ್ಟ ನೋಡ್ರಿ. ರೊಟ್ಟಿ, ಹಿಟ್ಟಿನ ಪಲ್ಯ, ಕಾಳಿನ ಪಲ್ಯ, ಪಚ್ಚಡಿ ಎಲ್ಲ ಐತಿ ನೋಡ್ರಿ. ಕೆಂಪು ಚಟ್ನಿ, ಮೊಸರು ಎಲ್ಲ ಐತಿ ನೋಡ್ರಿ. ನಿಮ್ಗೆ ಉಣ್ಣ ಕೊಡ್ತೀನಿ, ನೀವು ಊಟ ಮಾಡಿ ನೋಡ್ರಿ. ನಾ ಅಂತೂ ಅಲ್ಲೇ ನನಗೆ ಏನು ಬೇಕು ನಾ ಅದನ್ನ ತಿನ್ನಕ್ಕೆ. ಈಕಿ ಬರ್ರಿ ಹಿಂಗ ನೋಡ್ರಿ, ಏನಾರ ಒಂದು ರೆಡಿ ಇಟ್ಟ ಬಿಟ್ಟಿರ್ತಾಳ ಉತ್ತರ. ನಾವ್ ಏನಾರ ಹೇಳಿ ಈಕಿ ಉತ್ತರ ರೆಡಿ ಇರ್ತಾವ್ರಿ. ಈಕಿವು ಏನೇ ಹೇಳ್ತಾವ ಗೊತ್ತೇನ್ರಿ? ಈಕಿಗೆ ದಪ್ಪ ಆಗಕತ್ತಿಲ್ಲ, ಭಾಳ ದಪ್ಪಾಕಿ. ಮೊಣಕಾಲು ನೋವು, ಕೈಕಾಲು ನೋವು, ಎದ್ರ ಕುಂತ್ರ ಸಣ್ಣ ನೋವು, ಕೈಕಾಲು ನೋವು ಅಂತಿ. ದಪ್ಪ ಭಾಳ ಆಗಕತ್ತಿ. ಒಂದಿಟ್ಟು ಲಿಮಿಟ್ ಮಾಡಿ ಊಟಕ್ಕೆ ಅನ್ಬೇಕು. ಏನಂತ ಹೇಳ್ರಿ ಈಕಿ, ನನಗೆ ಊಟ ಮಾಡಲಿಲ್ಲ ಅಂದ್ರೆ ತಲೆ ಓಡಂಗಿಲ್ಲ, ಏನಾರ ತಿನ್ಲಿಲ್ಲ ಅಂದ್ರೆ ತಲೆ ಓಡಂಗಿಲ್ಲ ಅಂತಳ್ರಿ. ಆತ್ ಹೋಗೋ ಮಾರಾಯ ಅಂದ್ರೆ ತಿಂದ ಮ್ಯಾಗ ಏನಾರ ಮಾಡು ಅಂದ್ರೆ ನನಗೆ ತಿಂದ ಮ್ಯಾಗ ಈಗ ಹೊಟ್ಟೆ ಜಗಿತಿ, ಇನ್ನು ಮೈ ಓಡಾಡಂಗಿಲ್ಲ ಅಂತಳ್ರಿ. ತಿನ್ಲಿಲ್ಲ ಅಂದ್ರೆ ತಲೆ ಓಡಂಗಿಲ್ರಿ, ತಿಂದ್ರೆ ಕೈ ಕಾಲು ಓಡಂಗಿಲ್ರಿ. ಹಿಂಗಂದ್ರೆ ಕೆಲಸ ಯಾವಾಗ ಆಗ್ಬೇಕ್ರಿ? ಮೈ ಯಾವಾಗ ಕರಗ್ಬೇಕ್ರಿ? ನೋಡ್ರಿ ನಾನು ನಾಡ್ಕೊಂಡಿದ್ದು ಸಾಕು, ನಿಮ್ಗೆ ಏನಿಲ್ಲ ಕೆಲಸ. ನಾನು ನಾಡ್ಕೊಂಡು ಬಿಟ್ರೆ ನಡ್ರಿ ಕೈ ಕಾಲು ಮಕ್ಕ ತಕೊಂಡ್ ನೋಡ್ರಿ, ಊಟಕ್ಕೆ ಹಚ್ಚಿ ಕೊಡ್ತೇನೆ. ಬರ್ರೆ ನಾನು ನಾಡ್ಕೊಳದ ಇವ್ರಿ. ನಾನು ತಿಂದ್ರೆ ನಿಮಗೆ ಏನಕ್ಕತಿ? ತಿನ್ನು ಮರಯ್ಯ, ತಿನ್ನಕ್ಕಾಗೇನ ದುಡಿಯೋದು? ತಿನ್ನಕ್ ಬ್ಯಾಡ ಅಂದಿಲ್ಲ ನಾನು, ಆರಾಮ್ ಇರು ಅಂತ. ಅದು ಗಾದಿ ಮಾತು ಕೇಳಿ ಇಲ್ಲ? ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದರ ಅರ್ಥ ಜಗ್ಗಷ್ಟು ಊಟ ಮಾಡಿದ್ರೆ ರೋಗ ಬರಂಗಿಲ್ಲ ಅಂತಲ್ಲ. ಯಾವ ಟೈಮಿಗೆ ಏನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಹೆಂಗೆ ಊಟ ಮಾಡಬೇಕು, ಇದನ್ನೆಲ್ಲ ಅರಿತು
ಊಟ ಬಲ್ಲವನಿಗೆ ರೋಗವಿಲ್ಲ. ಇದನ್ನೆಲ್ಲ ಅರ್ಥ ಯಾವ ಟೈಮಿಗೆ ಎಷ್ಟೆಷ್ಟು ಏನೇನು ತಿನ್ಬೇಕು ಅಂತ ತಿಂದ್ರೆ ರೋಗ ಬರಂಗಿಲ್ಲ. ಹಂಗಾರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ಯಾರ ತಡಿ ಅಂದು ಎಲ್ಲನೂ ತಿಂದು ನಾ ಗಟ್ಟಿ ಇರ್ತಾನೆ ಅಂತ ನಾ ಚಲೋತಂಗೆ ಆರಾಮ್ ಇರ್ತಾನೆ ಅಂದು ಇರಾಕತ್ತೇನ? ಯಾವ ಟೈಮಿಗೆ ಏನೇನು ತಿನ್ಬೇಕು ಅವ್ನು ತಿನ್ಬೇಕು ಅಂತ ಹೇಳಿದ್ನಿ ನನಗಷ್ಟ. ನಾನು ಹೋಗ್ಲಿ ಬಿಡು, ನಿನಗೇನು ಹೇಳಿ ಉಪಯೋಗನೇ ಇಲ್ಲ. ಇಲ್ಲೇ ಗಾಳಿ ಕುಂದಿರ್ತಾನೋ ಮಾರ ಸ್ವಲ್ಪತ್ತು. ಸಾಕಾತ್ ಬಿಸ್ಲಾಗ ನಡ್ಕೊಂಬರೋದ್ರಾಗ ಸಾಕಾಗಿ ಹೋಗತ್ತೆ ಎಲ್ಲಾರ. ಏನು ಬಿಸಿಲೈತಿ ಹಿಂಗಾದ್ರೆ ಮನುಷ್ಯ ಉಳಿಯೋದು ಉಂಟ ಎಲ್ಲಾರ? ತೀರಾ ಬಿಸಿಲಾಗೈತಿ ಈ ವರ್ಷ ಎಲ್ಲಾರ. ಇನ್ನೂ ಸ್ವಲ್ಪ ದಿನ ಹಿಂಗೆ ಬಿಸಿಲು ಬಿತ್ತು ಮಳೆ ಏನಾರ ಬರಲಿಲ್ಲ ಅಂದ್ರೆ ಮುಗಿದು ಹೋತ್ ಕತಿ. ಇನ್ನು ನ್ಯೂಸ್ನಾಗ ಕೊರೋನಾ ಆಗದಾಗ ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಕೊರೋನಾ ಬಂದು ಅಂದಂಗೆ ಇನ್ನು ಬಿಸಿಲಿಗೆ ಎಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅನ್ನೋದು ನೋಡ್ಬೇಕಾಕೈತಿ ಅಷ್ಟ. ಏನು ಮರ ಎಲ್ಲಾರ ಬಿಸಿಲು ಏನು ಮಳೆ ಮೊನ್ನೆ ಹಂಗೆ ನೀ ಬಂದಂಗೆ ಆತು ಮತ್ತೇನು ಸುದ್ದಿನ ಇಲ್ಲ, ಹೋಗೇ ಬಿಡ್ತು ಮಳೆ. ಅಯ್ಯೋ ಸಾಕಾಗಿ ಹೋಗೈತಿ. ಎಂದು ಮಳೆ ಬರ್ತೈತಿ ಏನು ಜೀವ ತಂಪಾಕೈತಿ ಅನ್ನಿಸ್ಬಿಟ್ಟೈತಿ. ನಮ್ಮ ಶಾಣಿಕಿ ಅಪ್ಪಾಜಿ ನಿಮಗೆ ತರಲೆ ಚಾನೆ? ಒಲ್ಲಿವಾ ಯವ್ವ, ಈ ಬಿಸ್ಲಾಗ ಚಾ ಕುಡಿದು ಉಳಿಯಾಕತ್ತೇನ? ಈ ಬಿಸ್ಲಾಗ ಏನು ಚಾ ಕುಡ್ದು ಒಲ್ಲೆ ತಾಯಿ ಒಲ್ಲೆ. ಮಜ್ಜಿಗೆ ತಾಯಿ ಇದ್ರ ತಂದ್ಬಿಡುವ ಯವ್ವ, ಮಜ್ಜಿಗೆನ ಕುಡಿತೇನೆ. ಮಜ್ಜಿಗೆ ಕುಡಿಬಾರ್ದು, ಅವೆಲ್ಲ ಹಳ್ಳಿ ಸ್ಟೈಲ್ ಬಿಡ್ಬೇಕಪ್ಪಾಜಿ. ಎಲ್ಲ ಇಂಪ್ರೂವ್ ಆಗ್ಬೇಕು, ಈಗೆಲ್ಲ ಸಿಟಿ ಸ್ಟೈಲ್ ಮಾಡ್ಬೇಕು. ರಸ್ನ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಮಿರಿಂಡಾ ಇಂಥವು ತಗೊಂಬಂದು ಇಟ್ಕೊಂಡು ಇಂಥವು ಕುಡಿಬೇಕು ಫ್ರಿಜ್ನಾಗ ಇಟ್ಕೊಂಡು. ಅಂದ್ರೆ ಬಿಸಿಲಿಗೆ ತಣ್ಣಗೆ ಆಕತಿ, ಸಿಟಿ ಥರ ಇರಕ್ಕೂ ಆಕತಿ. ಓ ಮಾರಾಯ, ಹುಡುಗಿಗೆ ಒಂದು ಸಿಟಿ ಹುಚ್ಚು ಹಿಡಿದು ಬಿಟ್ಟೈತಪ್ಪ ಮಾರ ಎಲ್ಲಾರ. ಏನು ಬಾಯಿ ತೆಗೆದ್ರು ಸಿಟಿ ಅಂತತಿ. ಏನು ತಿಕ್ಕಂಡಿತ ನೀನು? ಅವೆಲ್ಲ ಫ್ರಿಜ್ನಾಗ ಇಟ್ಕೊಂಡು ಅವೆಲ್ಲ ಏನವು ಕುಡಿಬಾರ್ದು. ಅವನ್ನೆಲ್ಲ ಅವು ಸರಿ ಅಲ್ಲ, ಅವು ಆರೋಗ್ಯಕ್ಕೆ ಒಳ್ಳೇದಲ್ಲ ಅವೆಲ್ಲ. ಮಜ್ಜಿಗೆ ಅಂತಿ ನೋಡು, ಆರೋಗ್ಯಕ್ಕೂ ಒಳ್ಳೇದು, ತಂಪುನ ಆಕತಿ, ಮನುಷ್ಯಾಗ ತೊಂದರೆ ಕೊಡಲ್ಲ ಅದು. ಇವೆಲ್ಲ ಚಲೋ ಅಲ್ಲವ ಅವು. ನೋಡಾಕಷ್ಟ ತಳಕು ಬಳಕು ಎಲ್ಲ ಫ್ರಿಜ್ ಐಟಮ್, ಫ್ರಿಜ್ ಮಿರಿಂಡಾ ನೀ ಅಂತಿ ನೋಡು, ಅವೆಲ್ಲ ಚಲೋ ಅಲ್ಲವ ಅವು. ನಮ್ದು ಏನೈತಿ ಹಳ್ಳಿ ಜೀವನನ ಮನುಷ್ಯಾಗ ಸುಖ. ನಿಮಗೆ ಹೇಳಕ್ ಬಂದಲ್ಲ ನಾನು. ನಿಮ್ಗೆ ಮಜ್ಜಿಗೆ ಗೊತ್ತಿಲ್ಲ ಅಪ್ಪಾಜಿ, ತಂದು ಕೊಡ್ತೇನೆ ಬಿಡ್ರಿ ಆಯ್ತಾ. ಸುಮ್ಮನೆ ನನಗೆ ಏನೇನ್ರ ಹೇಳ್ಬೇಡ್ರಿ ನೀವು. ಅಂದಂಗ ಒಂದು ವಿಷಯ ಹೇಳೋದ ಮರ್ತು ನೋಡಿ ಸರ್ ನಾನು ನಿನಗೆ. ಏನ್ರಿ ಅಂತದ್ದು? ಬ್ರೋಕರ್ ಫೋನ್ ಹಚ್ಚಿದ್ದ. ನಾಳೆ ಬೆಳಗ್ಗೆ ಜಲ್ದಿನ ಗಂಡಿನ ಕಡೆಯವ್ರನ್ನ ಕರ್ಕೊಂಬಂದ್ಬಿಡ್ತೇನೆ ರೀ, ಇವತ್ತು ರಾತ್ರಿನ ಬಿಡ್ತಾರಂತವ್ರು, ಭಾಳ ದೂರ ಆಕತಿ ಅಂತ ಅಲ್ಲಿಂದ ಇಲ್ಲಿಗೆ. ಹಂಗಾಗಿ ಇವತ್ತು ರಾತ್ರಿನ ಬಿಡ್ತೇವೆ, ನಾಳೆ ಬೆಳಗ್ಗೆ ಏನೈತಿ ಎಷ್ಟೊತ್ತಿದ್ರು ಬಂದು ಮುಟ್ಟಿರ್ತೇವೆ ಅಲ್ಲಿಗೆ. ನಾವು ನಾಳೆ ಬರ್ತೇವೆ ಹೆಣ್ಣು ನೋಡಾಕ ಎಲ್ಲ ತಯಾರಿ ಮಾಡ್ಕೇರಿ ಅಂತಂದು ಫೋನ್ ಹಚ್ಚಿದ. ಅದನ್ನ ಹೇಳೋಣ ಅಂತ ಬಂದೆ, ಹಂಗೆ ಮಾತನ್ನೇ ಕೂತ್ಕೊಂಡ್ಬಿಟ್ಟು ನಾನು. ಏನು ಮಾಡೋದು ಮುಂದೆ? ಏನ್ ಮಾಡೋದು ಅಂತೀರಲ್ಲ, ತೋರ್ಸೋದ ಬಡ ಅಯ್ಯೋ ಇಷ್ಟೈತಿ ಮ್ಯಾಗ ಹೇಳಿದ್ರೆ ಹೆಂಗ್ರಿ? ಎಲ್ಲ ತಯಾರಿ ಹೆಂಗ್ ಮಾಡ್ಕೊಳೋದು? ಒಂದ್ 4 ದಿನ ಮುಂಚೆ ಅಂತ ಹೇಳಿದ್ರೆ ಎಲ್ಲ ತಯಾರಿ ಮಾಡ್ಕೋಬೇಕಂತ. ಇದು ಏನು ಹಿಂಗ ಎದಿ ಮ್ಯಾಗ ಹೇಳ್ಬಿಟ್ರು ನಾ ಏನೇನಂತ ಮಾಡ್ಲಿ? ಏನಿಲ್ಲ. ಅಯ್ಯ ಹೆಣ್ಣು ನೋಡಕ್ ಬರಾಕತ್ತಾರ, ಇನ್ನು ಹುಡುಗಿ ಈಗ ನೋಡಾಕ್ ಬರಾಕತ್ತಾರ, ಮದ್ವಿ ಮಾಡಾಕ ಬರಾಕತ್ತಿಲ್ಲ, ಮದ್ವಿ ಆಗಾಕತ್ತಿಲ್ಲ, ಬರೀ ತೋರ್ಸೋದಷ್ಟ. ನೀವ್ ಅಂತೀರಿ ತೋರ್ಸೋದಷ್ಟ ಅಂದ್, ಎಷ್ಟು ಕೆಲಸ ಇರ್ತಾವು, ಏನಿಲ್ಲ ನಮಗ್ ಗೊತ್ತಾವ ಏನ್ ಮಾಡ್ತಾವ ಏನಿಲ್ಲ. ನೀವ್ ಏನ್ ಗೊತ್ತಾಕತಿ? ಹಂಗ ನೀವ್ ಅಂದ್ಬಿಡ್ತೀರಿ. ನೀವೇನು ಹಂಗ ನಿಂದ್ರವ್ರು ಮಂದಿ ಬಂದ್ರ ಅವ್ರ ಇದ್ರಿಗೆ ನಿಂದ್ರವ್ರು ಅಷ್ಟ. ಹಿಂದ ಮುಂದ ಎಲ್ಲ ಮಾಡ್ಬೇಕಲ್ಲ ನಾವು. ಒಳಗೂ ಮಾಡ್ಬೇಕು, ಅಡಿಗೆ ಮನ್ಯಾಗ ಮಾಡ್ಬೇಕೇನ್ರ ನಾಷ್ಟ ಚಾರ ಬ್ಯಾಡ ಅವ್ರಿಗೆ. ಊರಿಂದ ಊರಿಗೆ ಬರೋರವ್ರು ಅಡಿಗೆ ಮಾಡ್ಬೇಕು ಊಟಕ್ಕ. ಇಲ್ಲಿ ಅಕ್ಕಪಕ್ಕದವ್ರ ಆದ್ರೆ ಊಟ ಮಾಡಂಗಿಲ್ಲ ಅಂತಂದು ಚಾ ಉಪ್ಪಿಟ್ಟು ತಿಂದು ಹೋಗ್ತಾರ. ಇವ್ರು ಊರಿಂದ ಬರೋರು ಹಂಗ ಆಕತ್ತೇನ? ಯಾವ ಊರಂತ? ಹೌದು, ಅಷ್ಟು ದೂರ ಅಂದ್ರೆ ಯಾವ ಊರ್ರಿ ಅದು? ಬೆಂಗಳೂರಿಂದ ಬರಾಕತ್ತಾರ. ಮಸ್ತ್ ಐತಂತ ಸಂಬಂಧ. ಹುಡುಗನು ಭಾರಿ ಚಲೋ ಅದಾನಂತ, ನೌಕರಿ ಮಾಡ್ತಾನಂತ, ಸಾಫ್ಟ್ವೇರ್ ಕಂಪ್ನ್ಯಾಗ ನೌಕರಿ ಮಾಡ್ತಾನಂತ, ಭಾರಿ ಚಲೋ. ಏನು ಮಾಡ್ಬೇಕು, ಎಲ್ಲ ಒಪ್ಪಿಗೆ ಆತ್ಗಿ, ಅವರು ಹುಡುಗಿನ ಒಪ್ಪಿಕೊಂಡು ಎಲ್ಲ ಚಲೋ ಆತು, ಭಾಳ ಚಲೋ ಆಕತಿ ದೇವ್ರ ದಯದಿಂದ.
ಒಂದು ಆಗ್ಬೇಕು ನೋಡಷ್ಟ. ಸಾಫ್ಟ್ವೇರ್ ಅಂದ್ರೆ ಏನ್ರಿ ಹಂಗಂದ್ರ ಅದೆಂತ ಕಂಪನಿ? ಸಾಫ್ಟ್ವೇರ್ ಅಲ್ಲಲ್ಲಿ ಸಾಫ್ಟ್ವೇರ್ ನಿಂಗೆ ಗೊತ್ತಾಗಂಗಿಲ್ಲ. ಸುಮ್ ಕುಂದ್ರ ನೀವು ಹಳ್ಳಿ ಗಮಾರ್ ನಿಮ್ಗೆ ಎಲ್ಲಿ ಗೊತ್ತಾಗ್ಬೇಕು? ಬೆಂಗಳೂರ ಅಷ್ಟು ದೂರ ಕೊಡೋದ ನಮ್ಮ ಮಗಳನ್ನ? ಬೇಕಂದಾಗ ಹೋಗಕ್ಕಾಗಲ್ಲ, ನೋಡಕ್ಕಾಗಲ್ಲ. ಅಷ್ಟು ದೂರ ಕೊಟ್ಟು ಏನ್ ಮಾಡ್ತೀರಿ? ಇಲ್ಲೇ ಎಲ್ಲಾರ ನೋಡ್ಬೇಕ ಅಕ್ಕಪಕ್ಕ. ನನಗೆ ಅಕ್ಕಪಕ್ಕ ಎಲ್ಲಿ ಬೇಡ, ಹುಂಚಿ ಪಕ್ಕ. ನಾ ಬೆಂಗಳೂರಿಗೆ ಮಾಡ್ತೀನಕಿ. ಇನ್ನೂ ದೊಡ್ಡ ಸಿಟಿ ಆದ್ರೂ ಪರವಾಗಿದ್ದಿದ್ದಿಲ್ಲ. ಏನ ಬೆಂಗಳೂರು ಅನ್ನಕತ್ತಿ ನಡೀತಿತ್ತು ಯಾರಿಲ್ಲ ನನಗೆ. ಬೆಂಗಳೂರಿಂದ ಅಪ್ಪಾಜಿ ನನಗೆ ಅದ ಗಂಡ ಇರಲಿ. ಬೆಂಗಳೂರು ಅಂದ್ರೆ ಬೆಂಗಳೂರ, ಸಿಟಿ ಅಂದ್ರೆ ಸಿಟಿಗೆ ನಾ ಮದುವೆ ಆಗ ಹೋಗಕ್ಕೆ. ನಾನು ಅಕ್ಕಪಕ್ಕ ಎಲ್ಲ ಹುಂಚಿ ಪಕ್ಕ ಬೇಕಾಗಿಲ್ಲ ನನಗೆ. ಮಾತ ಕೇಳಿಸ್ಕೊಂತ ಕುಂತೀಯನ್ವಾ? ನೀನೇನು ಹುಡುಗನ್ ನೋಡಕ್ಕೆ ಊರ್ ನೋಡಕ್ಕೆ? ಹುಡುಗನ್ ನೋಡ್ಬಿ ಮೊದ್ಲ. ಹುಡುಗರ ಇಷ್ಟ ಆಗ್ಬೇಕ. ಹುಡುಗ ಇಷ್ಟ ಆಗಿ ಎಲ್ಲ ಆಗಿನ್ ಚಲೋ ಅದಾನ ಅಂದ್ರೆ ಮಂತ್ಯಾನಗಿಂತಾನೆ ನೋಡಿ ಚಲೋ ಅದಾನ ಅಂದ್ರೆ ಮುಂದಿನ ಮಾತು. ನೀ ಬರೀ ಊರ ನೋಡ್ತೀಯಲ್ವಾ ಇವ? ಹುಡುಗಿ ತಂದ್ಬಿಡಪ್ಪ. ಹುಡುಗನ್ ನೀವು ನೋಡ್ರಿ, ಊರ್ ನಾನು ನೋಡ್ತೇನೆ. ಆತ್ ತಗೊಳವ, ನೋಡೋಣಂತ. ಬಂದ್ರ ಬರ್ಲಿ ಅವ್ರು ನಾಳೆ. ಇನ್ನು ಹೋಗು. ಏನ್ ಅಪ್ಪ ಅವ್ನ ಇದ್ರಿಗೆ ನಾನು ಇಟ್ಕೊಂಡು ಮಾತಾಡ್ತಾಳಿಕಿ. ನಾವು ಮದುವೆ ಅಂದ್ರೆ ನಾಚ್ಕೊಂಡು ಓಡೋಡಿ ಹೋಗ್ತಿದ್ವಿ. ಈಗಿನ ಹುಡುಗಿಯರ ಅದಾರವಾಯವ್ವ. ಇನ್ನು ಮತ್ತೆ ಇವ್ರ ಮ್ಯಾಗ ಗಂಡುಗಳನ್ನ ಆರಿಸ್ತಾರ್ರಿ. ಅಂತಾವ್ ಬೇಕು, ಇಂತಾವ್ ಬೇಕು, ಅಂತಾವ್ ಬ್ಯಾಡ, ಇಂತಾವ್ ಬ್ಯಾಡ, ಕರ್ರಗದಾನ, ಬೆಳ್ಳಗದಾನ, ಉದ್ದದಾನ, ಗಿಡ್ಡದಾನ ಅಂದ್ ನಾವ ಮದುವೆ ಆ ದಿನನ ಕರೆಯೋದು. ಮದುವೆ ಆಗಿ ಮಕ ನೋಡಿದಾಗನ ಗೊತ್ತ ನಮಗೆ ಹಿಂಗ ಅಂತಂದು. ಈಗಿನ ಹುಡ್ರಾರ ಅದಾವ. ಎಲ್ಲಾರು ನಿನ್ನಂಗೆ ಯಾಕೆ ಇರಾಕು ಕರ್ತಗ? ಸುಮ್ಮನಿರು. ಬಡ ಏನೇನು ಐತೆ ನೋಡಿ ಎಲ್ಲ ತಯಾರಿ ಮಾಡೋನು. ಏನು ತಂದು ಕೊಡ್ಬೇಕು ಹೇಳೋ, ತಂದು ಕೊಡ್ತೀನಿ. ರೆಡಿ ಮಾಡಿ ಚಲೋ ತಂಗ ರೆಡಿ ಮಾಡು ಮಗಳನ್ನ. ಹೋಗ್ರಿ, ನೀವು ತಲೆ ಮ್ಯಾಗ ದೊಡ್ಡ ಭಾರ ಹಾಕಿಬಿಟ್ರಿಪ್ಪ ನನಗೆ. ಇಷ್ಟು ರೇಟಾಗಿ ಹೇಳ್ತಾರ, ನೀ ಇಷ್ಟು ಎದಿ ಮ್ಯಾಗ ಹೇಳಿದ್ರೆ ಹೆಂಗೆ ಮಾಡ್ಬೇಕು? ಅಲ್ಲಿ ನೋಡಿದ್ರ ಏನು ನೆಟ್ಟಗೆ ಸಾಮಾನಿಲ್ಲ ಮನ್ಯಾಗ. ತಗಂಬ ಅಂತಂದಾಗ ತಗೊಂಬರಂಗಿಲ್ಲ ನೀವು. ಈಗ ಇಂಥ ಟೈಮ್ನಾಗ ನಮ್ಮ ಜೀವ ತಿಂತೀರಿ. ಈಗ ನೋಡವು ಒಂದಿಟ್ಟು ಕಪ್ಪು ಬಸಿ ಇಸ್ಕೊಂಬರ್ಬೇಕು. ಈಗ ನೋಡಿ ಅವರಿಗೆ ನೆಟ್ಟಿಗೆ ಚಾ ಕೊಡಾಕ ನಮ್ಮ ಮನ್ಯಾಗ ಕಪ್ಪು ಬಸಿ ಇಲ್ಲ. ಅಕ್ಕನ ಮನ್ಯಾಗ ಕಪ್ಪು ಬಸಿ ಇಸ್ಕೊಂಬರ್ಬೇಕು. ಮತ್ತ ಜಯಕ್ಕನ ಮನ್ಯಾಗ ಹೋಗಿ ಜಮಖಾನ ಇಸ್ಕೊಂಬರ್ಬೇಕು. ಏನಂತೀರಿ? ಕುರ್ಚನ್ನ ಒಂದ್ ಮನ್ಯಾಗ ಹೋಗಿ ಒಂದೆರಡು ಚೇರ್ ಇಸ್ಕೊಂಬರ್ಬೇಕು. ಒಂದು ನೆಟ್ಟಗೆ ಒಂದಿಲ್ಲ. ಹಿಂಗ ನಮ್ಮ ಎದಿ ಮ್ಯಾಗ ತಂದು ಹಾಕಿ ಬಿಡ್ತಾರ. ನಮ್ಗೆಲ್ಲ ನಮ್ಮ ತಲೆ ಮೇಲೆ ಹೊರಿಸಿ ನಿಲ್ಲಿಸ್ಬಿಟ್ರೆ ನಾವು ಎತ್ತಾಗಂತ ನಮ್ಮ ಕೈಕಾಲು ಆಡಂಗಿಲ್ಲ ಬಿಡಂಗಿಲ್ಲ. ಅತ್ತಾಗ ಏನ್ ಮಾಡೋಣ ನಾವೀಗ? ಅಯ್ಯ, ಅದೆಷ್ಟು ತಕತಿ? ಏನಾಗೋದಿಲ್ಲ, ಹೋಗಿ ಇಸ್ಕೊಂಬ. ಎಲ್ಲ ಹಳ್ಳಿ ಜೀವನ ಅಂದ್ರೆ ಹಂಗೆ. ನಾವು ಒಂದು ಇಸ್ಕೋಬೇಕು, ಅವ್ರಿಗೆ ಬೇಕಾದಾಗ ನಮ್ಮ ಹತ್ರ ಇದ್ದದ್ದು ಒಂದು ಕೊಡ್ಬೇಕು. ಹಂಗೆ ಒಂದು ಸಾಮಾನು ಇಸ್ಕೊಳೋದು, ಒಂದು ಸಾಮಾನು ಕೊಡೋದು, ಹಂಗೆ ಮಾಡ್ಕೊಂಡು ಜೀವನ ಮಾಡ್ಕೊಂತ ಹೋಗೋದ. ಎಲ್ಲ ಇಟ್ಕೊಂಡು ಜೀವನ ಮಾಡ್ತೇನೆ ಅಂದ್ರೆ ಹಾಕವನು. ಹೋಗಿ ಇಸ್ಕೊಂಬ. ಮಾಡಕ್ಕೆ ಬರ್ತೈತಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ತರಾನಂತ. ಆಯ್ತು ಬರೀಪ್ಪ. ಹೇಳ್ರಿ ನಿಮ್ಗೆ ಊಟ ಕೊಟ್ಟು ನಾ ಮುಂದೆ ಹೋಗಿ ಇಸ್ಕೊಂಬಂದು ಎಲ್ಲ ತಯಾರಿ ಮಾಡ್ಕೊಂತ ನೋಡ್ರಿ. ಒಂದೀಟು ಉಪ್ಪಿಟ್ಟು ರವಾ, ಒಂದೀಟು ಮೈಸೂರು ಪಾಕು, ಅವನ್ನೆಲ್ಲ ತೊಗೊಂಬರಿ ಹೋಗಿ ನೀವು. ಉಪ್ಪಿಟ್ಟು ರವಾ ಏನು ಇಲ್ಲೇ ಅಂಗಡಿಯಾಗ ತರಿಸ್ಕೊಂತಾನೆ. ಒಂದಿಟ್ಟು ಮೈಸೂರು ಪಾಕು, ಅದು ಇದು ಮತ್ತೇನ್ರ ತಿನಿಸಿ ಮತ್ತೇನೇನು ಬೇಕು ನೋಡ್ರಿ. ಖಾರ, ಮೈಸೂರು ಪಾಕು, ಹೂವು, ಹಣ್ಣು ಅವನ್ನೆಲ್ಲ ತಗೊಂಬರ್ರಿಪ್ಪ ನೀವು. ಮರೀರಂಗ ಏನು ಮರಿಯಂಗಿಲ್ಲ ನೋಡ್ರಿ, ಎಲ್ಲ ತಗೊಂಬರ್ಬೇಕು. ನಾ ಇಲ್ಲಿ ಇದೇನು ಒಳಗಿಂದ ರೆಡಿ ಮಾಡಿಕೊಂತ ನೋಡ್ರಿ ಊಟ ಕೊಡ್ತೇನೆ ನೋಡ್ರಿ. ಊಟ ಮಾಡಿ ಮುಂದೆ ಹೋಗೋಣ ನೋಡ್ರಿ. ಮುಗಿಸ್ಕೊಂಡ್ರ ಬಡ ಆತಲ್ರಿಪ್ಪ. ನಾಳೆ ನನ್ನ ಮಗಳು ನೋಡೋ ಕಾರ್ಯಕ್ರಮ ಐತ್ರಿ.